ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ವಿರುದ್ಧ ಅತ್ತಿಗೆ ಆಲ್ರೆಡಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ಯಾ? ಗೊತ್ತಾಯ್ತು ಗಳಿಯ, ಗೊತ್ತಾಯ್ತು. ಯಾವತ್ತು ಅತ್ತಿಗೆ ನಾನು ನೀನು ಫ್ರೆಂಡ್ ಲಿಸ್ಟ್ ಸೇರಿಸ್ಕೊಂಡು ಅವತ್ತೇ ಗೊತ್ತಾಗೋಯ್ತು. ಅವತ್ತಿಂದ ನನ್ನ ಮನ್ಸಿಗೆ ಏನೋ ಒಂಥರ ನೋವು, ವೇದನೆ ಕಣ. ಚುಚ್ಬಿಟ್ಟ ನೀನು. ಇರ್ಲಿ ಬಿಡ, ಎಲ್ಲದಕ್ಕೂ ಟೈಮ್ ಬರುತ್ತೆ. ನನ್ನ ಫ್ರೆಂಡ್ಶಿಪ್ ಏನು ಅಂತ ಅವತ್ತು ಪ್ರೂವ್ ಆಗುತ್ತೆ ಕಣ. ನೋಡ್ತಾ ಇರು, ಬರ್ತೀನಿ. ನನಗೆ ಏಯ್ ನಿಂತ್ಕೊಳ್ಳ, ನಾನು ಹೇಳೋದು ಕೇಳಿಸ್ಕೊ. ಅವ್ರು ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಬೆಸ್ಟ್ ಫ್ರೆಂಡ್. ನಿನಗಿಂತ ಒಂದು ಸ್ಟೆಪ್ ಮೇಲೆ. ಬೆಸ್ಟ್ ಫ್ರೆಂಡಾ? ಹೌದು. ನನಗಿಂತ ಒಂದು ಸ್ಟೆಪ್ ಮೇಲೆ? ಯಾಕೆ ಅಂತ ಕೇಳು. ಯಾಕೆ ಅಂದ್ರೆ ಅವರು ನಿಂತರ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ ಕಣ. ಲೈ, ನಾನು ಏನಾದ್ರು ಹೇಳಿದ್ರೆ ಅವರು ಸೇಫ್ಟಿ ಲಾಕರ್ ತರ ಜೋಪಾನ ಮಾಡ್ತಾರೆ. ನಿನ್ನಾಗೆ ನ್ಯೂಸ್ ಪೇಪರ್ ತರ ಹಂಚ್ಕೊಂಡೋಗಲ್ಲ. ನಾನು ಅವ್ರ ಹತ್ರ ಎಂತೆಂತ ಸೀಕ್ರೆಟ್ ಹೇಳಿದ್ದೀನಿ ಗೊತ್ತಾ? ಏನ್ ಸೀಕ್ರೆಟ್ ಹೇಳಿದ್ರಿ? ಇವತ್ತವರೆಗೂ ಯಾರ ಹತ್ರ ಬಾಯ್ ಬಿಟ್ಟಿಲ್ಲ. ಅದಕ್ಕೆ ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಅಂದ್ರೆ ನನ್ನ ಹತ್ರ ಹೇಳ್ದೇ ಇರೋಂಥದ್ದನ್ನು ಅವ್ರಿಗೆ ಹೇಳಿದ್ದೇನೋ? ಹಾಗೇನು ಇಲ್ಲ ಆನಂದ್ ಅವರೇ, ಸುಮ್ಮನೆ ರೇಗಿಸ್ತದೆ ನನಗೆ. ಓಹೋ, ಅಂದ್ರೆ ನನ್ನ ರೇಗಿಸಿ ಮಜಾ ತಗೋತಾ ಇದ್ಯಾ ನೀನು? ಆಯ್ತು. ಎಲ್ಲದಕ್ಕೂ ಟೈಮ್ ಬರುತ್ತೆ. ಒಂದು ಸೆಕೆಂಡ್ ಇಲ್ಲಿರಲ್ಲ. ನಾನು ಹೋಗ್ತೇನೆ. ನಿಂತ್ಕೊಳ್ಳ. ಗೌತಮ್ ಅವರೇ, ಯಾಕೆ ಎಷ್ಟು ರೇಗಿಸ್ತೀರಾ? ನೋಡಿ, ಅವ್ರು ಬೇಚಾರ ಮಾಡ್ಕೊಂಡು ಹೋಗ್ಬಿಟ್ರು. ಏನಪ್ಪ ಬೆಸ್ಟ್ ಫ್ರೆಂಡ್ ಅಪ್ಪ? ಬೆಸ್ಟ್ ಫ್ರೆಂಡ್ಸ್ ಮಾಡೋ ಕೆಲಸನೇನೋ ಇದು? ಮಾಡ್ತೀನಿ. ನಾನು ಫಿಟ್ಟಿಂಗ್ ಮಾಸ್ಟ್ರಾ? ಫಿಟ್ಟಿಂಗ್ ಇಡ್ತೀನಿ ನೋಡು. ಯಾವ ತರ ಇಡ್ತೀನಿ ನೋಡ್ತಾ ಇರೋ. ಮಾಡ್ತೀನಿ. ಆನಂದ್, ಏನಾಯ್ತು? ನನ್ನ ರಕ್ತ ಕುದೀತಾ ಇದೆ ಅಪ್ಪಣ್ಣ. ನಮ್ಮ ಡುಮ್ಮ ಸರ್ ಅತ್ತಿಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತೆ. ಬೆಸ್ಟ್ ಫ್ರೆಂಡ್ಸಾ? ಬರೀ ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ತುಂಬಾ ಕ್ಲೋಸ್ ಆಗಿರೋ ಬೆಸ್ಟ್ ಫ್ರೆಂಡ್ಸ್. ಎಲ್ಲಂದ್ರಲ್ಲಿ ಕ್ಲೋಸ್ ಆಗ್ಬಿಡ್ತಾರೆ. ಆ ತರ ಬೆಸ್ಟ್ ಫ್ರೆಂಡ್ಸ್ ಇವರು. ಹೇಳ್ತೀನಿ. ಈಗ ತಾನೇ ಹೇಳ್ದೆ ತಾನೆ ಎಲ್ಲಾನು ಹೋಗಿ ಎಲ್ಲಾರ ಹತ್ರ ಒದರುತ್ತೆ ಅಂತ. ಈಗ ಅದೇ ಕೆಲಸ ಮಾಡ್ತಾ ಇದೆಯಲ್ಲ. ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಅಪ್ಪ, ಇರೋದಕ್ಕೆ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬಂದಿರೋದು. ಇದು ಜೋಕು ನಾನು ನಗ್ಬೇಕಾ? ನಗಲ್ವಾ? ಬೇಡ ಬಿಡಪ್ಪ, ನಾವೇ ನಗ್ತೀವಿ. ಈ ಜೋಕಿಗೆ ನಮಗ್ ನಗು ಬರ್ತಾ ಇದೆ ಅಲ್ವಪ್ಪಣ್ಣ? ನನಗಂತೂ ಯಾವ ನಗುನು ಬರ್ಲಿಲ್ಲಪ್ಪ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಡೋದಲ್ಲ ಮಾಡಿ ನನಗೇನೂ ಗೊತ್ತಿಲ್ಲ ಅನ್ನಂಗ ಕುಣುಕೋಂತ ಕುಂತಿದೀಯಾ? ಕೇಳದವ್ರಿಗೆಲ್ಲ ಕೇಳದ್ದನ್ನೆಲ್ಲ ದಾನ ಮಾಡಿ ಕಡೆಗೆ ಜಯನಗರದ ರಾಜೇಂದ್ರ ಬಹದ್ದೂರ ಬಂದು ನಿಮ್ಮ ರಾಜ್ಯ ಚಂದ ಐತಿ ಅಂದ ಕೂಡಲೇ ರಾಜ್ಯಕ್ಕೆ ರಾಜ್ಯನೇ ದಾನ ಮಾಡಿಬಿಟ್ಟಲ್ಲವೇ? ಇದು ನ್ಯಾಯನ ಧರ್ಮನ ಎರಡರಾಗೊಂದು ಹೇಳವೇ? ನನ್ನ ಸಾಮ್ರಾಜ್ಯನ ಹಾಳು ಮಾಡಿದ್ದು ಯಾರು? ಪರಂಗಿಗಳು. ಓಹೋ, ಆ ಕೆಂಪು ಮೂತಿ ಪರಂಗಿಗಳು ಆಂಗ್ಲ ಮಾತನಾಡುತ್ತಾ ಮುಗೋರ್ಗೆ ಬಂದಿದ್ದರೆ? ಹೌದು ಬೇ, ಬಂದಿದ್ರು. ಅದಕ್ಕ ಹೇಳಕ್ ಹತ್ತೀನಿ, ಈ ಗಿರಿನ ಬಿಟ್ಟು ಈ ಕೂಡ್ಲೆ ಹೊರಗೆ ಬಾ. ನಾವು ಮತ್ತೆ ಹೊಸ ಸಾಮ್ರಾಜ್ಯ ಕಟ್ಟೋಣ. ಆದ್ರೆ ಇಲ್ಲಿ ಬೇಡ. ಟಕ 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 ಟಕ. ಇಲ್ಲ, ನಾನ್ ಬರಂಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಹಾಗಂದ್ರೆ ಹ್ಯಾಂಗ ಬರ್ರೆ? ಬಜ್ಜಿ ಕೆಂಡವರಿಗೆ ಬಜ್ಜಿ, ಟೀ ಕಾಫಿ ಕೆಂಡವರಿಗೆ ಟೀ ಕಾಫಿ ಎಲ್ಲ ಕೊಟ್ಟಿರಲ್ಲ. ಕ್ಷಮಿಸಿ. ಕೇಳದವ್ರಿಗೆಲ್ಲ ವಜ್ರ ವೈಡೂರ್ಯ ಆಸ್ತಿ ಕೊಟ್ಟವಳು ನೀನು.
ಈಗ ಇನ್ಯಾರ್ದೋ ಮನೆಯ ಗತಿ ಅಂದ್ರೆ ತಪ್ಪಲ್ಲೇನವ? ತಪ್ಪು ತಪ್ಪು ಲಕ ಟಕ 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 ಟಕ. ತಪ್ಪು? ಯಾರ ತಪ್ಪು? ಯಾರ ತಪ್ಪು? ನೀನ್ ಯಾಕೆ ಹೇಳಬೇಕು ತಪ್ಪು? ನಿನ್ನ ಹೆತ್ತಿ ಎಲ್ಲೆ, ಸಾಕಿ ಎಲ್ಲೆ, ಬೆಳೆಸಿ ಎಲ್ಲೆ, ಅಕ್ಷರ ಕಲ್ಸಿ ಎಲ್ಲೆ? ನೀನ್ ಯಾವ ಖಬರ್ಗೇಡಿಲೆ ನನ್ನ ತಪ್ಪು ಅನ್ನಕ? ಕಾದಿದ್ ಸಾಕ್, ನಾ ಕುಣಿಯೋ ಹೊತ್ತಾತು, ಹೊಡ್ರಿ. ಇನ್ನೂ ಇಲ್ಲ ಅದಿರಿ ಅಂದ್ರ ಕುಟ್ಲ ತಗೊಂಡು ನಿಮ್ ರೂಟ್ನ ಚಂದಾಡ್ಬಿಡ್ತೇನೆ. ಏಯ್ ದಾನವಲ್ಲಿ, ದಾನ ಕೊಡೋದ್ರಾಗ ಸುಖ ಐತಿ ಅಂತಿರ್ತೀಯಲ್ಲ, ಈಗ ಕೇಳಕ್ ಹತ್ತೇನೆ. ಈ ಗಿರಿ ಅಲಿಯಾ ಗಿರಿಜಾಯಿಂದ ಕೇಳ್ಬಿಟ್ಯಾ? ಕೇಳಬಿಟ್ಟಿ? ಇತ್ತ ಇಲ್ಲೊಂದ್ ಸಮಸ್ಯೆ ಇತ್ತ. ಎಲ್ಲವನ್ನು ನಾಶ ಮಾಡ್ಬಿಟ್ಟಿಯಲ್ಲೋ ವಿಜಯ ರಾಜಾಜಿನಗರ ಬಹದ್ದೂರ್. ದಾನ ಕೊಡೋದ್ರಾಗೂ ಒಂಥರ ಸುಖ ಐತಿ. ಹೋಗ್ತೀನಿ ಈಗ್ಲೇ ಈಕಿನ ಬಿಟ್ಟು ಹೋಗ್ತೀನಿ. ಜೈ ಮುಘೋರ್. ಗಿರಿ 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 ಗಿರಿ. ಶಿವರೇ, ದಾನವಲ್ಲಿ ಆತ್ಮ ಹೋಯ್ತಕ್ಕಂತ. ಸದ್ಯ ದೇವರು ದೊಡ್ಡವನು. ಮಾವ, ಮೊದ್ಲು ಆ ದಾನವಲ್ಲಿ ಬುಕ್ನ ಬೇರೆ ಕಡೆ ಇಡಿ, ಅದ್ ಯಾರ ಕೈಗೂ ಸಿಗ್ಬಾರ್ದು. ಶಿವ ಸರ್, ಹಂಗೆ ಬಟ್ಟೆ ಕೊಡಕ್ಕೆ ಹೋದಾಗ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ತಾಯ್ತ ಕಟ್ಸಿ ಸರ್, ಒಳ್ಳೇದಾಗತ್ತೆ. ಒಳ್ಳೆ ಮಾತು ಹೇಳಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ವಿಶ್ವರೂಪ್, ಯಾಕೆ ಕೂತ್ಕೊಂಡ್ರಿ? ಅಯ್ಯೋ, ಲೀಲಾ ಅತ್ತೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇವಾಗ ನಾವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗತ್ತೆ. ನನಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ನಂಬಲೇಬೇಕು ಸರು. ಲೀಲಾ ಅತ್ತೆ ಕಾಣ್ತಿಲ್ಲ, ಲೆಟ್ರ್ ಬೇರೆ ಸಿಕ್ಕಿದೆ. ಅವರಲ್ಲಿ ಇನ್ಯಾರು ಬರ್ತಿರೋಕ್ಕೆ ಸಾಧ್ಯ? ಮೇಡಮ್ ಒಂದು ನಿಮಿಷ, ಲೀಲಾ ಮೇಡಮ್ಗೆ ಫೋನ್ ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಬರ್ತಿದೆ ಮೇಡಮ್. ನನಗೆ ಗೊತ್ತು, ಈ ಕೆಲಸನ ಪ್ರಾರ್ಥನೆ ಮಾಡ್ಸಿರೋದು. ನೋಡ್ ಸಿಕ್ಕಿದ್ರೆ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನು ಯಾರು ತಡಿಬೇಡಿ. ಏನಾಯ್ತು ಸರು? ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ಮನೆಯಲ್ಲಿ ನಡೆದಿರುವ ಕೆಲವು ಘಟನೆಗಳಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಮನಃಶಾಂತಿ ಹಾಗೂ ವಿಶ್ರಾಂತಿಗಾಗಿ ಮನೆಯಿಂದ ಹೋಗುತ್ತಿದ್ದೇನೆ. ಯಾರಿಗೂ ಹೇಳದೆ ಹೋಗುತ್ತಿದ್ದೇನೆ ಎಂದು ಅನ್ಯತಾ ಭಾವಿಸಬೇಡಿ. ಅಯ್ಯೋ ಅಯ್ಯೋ, ನಿನ್ನೆ ಎಷ್ಟು ಖುಷಿಯಾಗಿದ್ರಿ ಅಲ್ವಾ? ನನ್ನ ಬೇಬಿ ಮನೇಲಿ ಹಬ್ಬ ಮಾಡೋಣ ಅಂತಲೂ ಹೇಳಿರ್ಬೋದು, ನಾನೇ ಅಡುಗೆ ಮಾಡ್ತೀನಿ ಅಂತಲೂ ಹೇಳಿರ್ಬೋದು, ಇನ್ನು ಈ ಲಕ್ಷ್ಮಿ ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿರ್ಬೋದು. ಸರು ನಾನೇ ಪಾರ್ಟಿ ಆರ್ಗನೈಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ ಅಂತಲೂ ಹೇಳಿರ್ಬೋದು ಅಲ್ವಾ?
ಇನ್ನು ಈ ಚಿಲ್ಟೋರಿ ವಿಶ್ವ ಖುಷಿಯಿಂದ ಕುಣಿದಾಡಿರ್ಬೋದು ಅಲ್ವಾ? ಹೇಳ್ರಮ್ಮ, ನಿಮ್ಮೆಲ್ಲರೂ ಖುಷಿ ಈ ಬಬ್ಬಲ್ ಗಮ್ ಗುಳ್ಳೆ ಥರ ಅಲ್ಲಲ್ಲ, ಅದಕ್ಕೂ ಮುಂಚೆ ನೀರ್ ಮೇಲೆ ಬರುತ್ತಲ್ಲ ಗುಳ್ಳೆ, ಆ ಥರ ಪಟಕ್ ಅಂತ ಹೊಡೆದೋಯ್ತು. ಪಾಪ, ಹೀಗಾಗಬಾರ್ದಾಗಿತ್ತು. ಖುಷಿ ಅಂದ್ರೆ ಇದು, ಆಕ್ಚುಲಿ ಖುಷಿ ಅಂದ್ರೆ ಇದು. ಈ ನಗುಗೆ ಸಾವೇ ಇಲ್ಲ ಕಣ್ರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಸರ್, ಬನ್ನಿ 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 ಸರ್. ನೀವು ದೊಡ್ಡವ್ರ ಕಡೆಯವರು ಅಂತ ಒಂದು ಮಾತು ಹೇಳಬಾರ್ದಾಗಿತ್ತು ಸರ್. ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅಲ್ಲ ಸರ್, ನಾವ್ ಏನ್ ತಪ್ಪು ಮಾಡ್ದು ಅಂತ. ಸಾರಿ ಸರ್, ಕೆಲ್ಸಕ್ಕೆ ಬರ್ದಿರೋ ಕಂಪ್ಲೇಂಟ್ ಕಟ್ಕೊಂಡು ನಿಮ್ಮನ್ನ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಿದೆ ಅಷ್ಟೇ. ದೊಡ್ಡವ್ರೇನಾದ್ರೂ ಫೋನ್ ಮಾಡಿದ್ರೆ ಪೊಲೀಸ್ನವರಿಂದ ಏನೂ ತೊಂದರೆ ಆಗಲಿಲ್ಲ. SI ಅವರೇ ನಮ್ಮನ್ನ ಖುದ್ದಾಗಿ ಮನೆವರೆಗೂ ಬಿಟ್ಬಿಟ್ಟು ಹೋದ್ರು ಅಂತ ಹೇಳಿ ಸರ್, ಪ್ಲೀಸ್. ಅಲ್ಲ, ಈ ದೊಡ್ಡವರು ಅಂತಿದ್ರಲ್ಲ, ಅವ್ರು ಯಾರು? ಅಂತ ದೊಡ್ಡವರೇ ನಿಮ್ಮ ಬಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ನಾನೀಗ ಬರ್ತೀನಮ್ಮ. ಏನಾಯ್ತು? ಹಲೋ, ಹಾಂ ಸರ್, ಹಾಂ ಇದ್ದಾರೆ ಸರ್. ಕೊಟ್ಟೆ ಸರ್. ಸರ್, ನಿಮಗೆ ಫೋನ್ ಬಂದಿದೆ ಸರ್. ಅರೆ, ಅದು ಏನೋ ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ, ಹಾಂ ಹೌದು ಸರ್, ಸೆಲ್ ಒಳಗಿದ್ದಾರೆ. ಸಾರಿ ಸರ್, ಈಗಲೇ ಮಾಡ್ತೀನಿ ಸರ್. ರೀ ನವೀನ್, ಆ ಸೆಲ್ಲಲ್ಲಿ ಇರೋನ್ನ ಮೊದಲು ರಿಲೀಸ್ ಮಾಡ್ರಿ. ನಡೀರಿ. ತೆಗೀರಿ ಬೇಗ. ಸರ್ ನಮಸ್ಕಾರ ಸರ್. ಪ್ಲೀಸ್ ಹೊರಗಡೆ ಬನ್ನಿ ಸರ್. ಬನ್ನಿ ಸರ್ ಹೊರಗಡೆ. ಅಮ್ಮ ಬನ್ನಿ, ಅಮ್ಮ ಬನ್ನಿ, ಪ್ಲೀಸ್ ಬನ್ನಿ. ಬನ್ನಿ ರೀ ನವೀನ್, ಇವರಿಬ್ಬರನ್ನು ಸೇಫ್ಟಿಯಾಗಿ ಮನೆಯವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ. ಇರು, ನಾನೇ ಬರ್ತೀನಿ. ಸರ್, ಏನಾಗ್ತದೆ ಸರ್? ನಡೀರಿ ಸರ್, ನೀವು ನಡೀರಿ ಸರ್. ಬನ್ನಿ ಸರ್. ಬನ್ನಿ ಸರ್. ಲೋ ಹರೀಶ, ದೊಡ್ಡವ್ರಂದ್ರೆ ಇನ್ಯಾರೋ ನಿಮ್ಮ ಮಾವನೇ ಬಿಡಿಸಿರ್ತಾರೆ ಕಣ. ಬೇಬಿ, ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನ್ನೆಲ್ಲ ಬಿಟ್ಟು ಎಲ್ಲಮ್ಮ ಹೊರಟೋಗಿದ್ದೆ ನೀನು.
ರತ್ನವೇಣಿ ಅಜ್ಜಿ ಜೊತೆ ಪಾರ್ಕಲ್ಲಿದ್ದಾಗ ಸಾರಥಿ ಬಂದಿನ ನೋಡಿ ಕುಸ್ತಿಂದ ಹಟ್ಟೋಡ್ದೆ. ಅಷ್ಟರಲ್ಲಿ ಸಾರಥಿ ಕಾರಲ್ಲಿ ಹೋದ್ರು. ಆಮೇಲೆ ಅಳ್ತಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಪಾರು ಹೇಳಿದ ಮಾತು ನೆನಪಾಯ್ತು. ಹೌದಾ? ಏನ್ ಮಾತು ನೆನ್ಪಾಯ್ತಮ್ಮ? ಯಾವತ್ತಾಗ್ಲಿ ಒಬ್ರೇ ಇದ್ದಾಗ ನೀನ್ ಹೆದರ್ಕೋಬಾರ್ದು, ಯಾಕೆ ಅಂದ್ರೆ ನೀನ್ ಅಖಿಲಾಂಡೇಶ್ವರಿ ಅಜ್ಜಿ ಮೊಮ್ಮಗಳು ಅಂತ. ಆಗ ನಂಗೆ ಧೈರ್ಯ ಬಂತು ಅಜ್ಜಿ. ದಿನ ಸಾರಥಿನ ಮೀಟ್ ಮಾಡ್ತೀನಲ್ಲ, ಆ ಜಾಗಕ್ಕೆ ಬಂದೆ. ಸಾರಥಿ ಬೆಳಿಗ್ಗೆ ಅಲ್ಲಿಗೆ ಬರ್ತಾರೆ ಅಂತ ನಂಬಿಕೆ ಇತ್ತು, ಅದಕ್ಕೆ ಅಲ್ಲೇ ಇದ್ದೆ. ಹೇಗೋ ದೇವ್ರ ದಯದಿಂದ ಸಿಕ್ತಿಯಲ್ಲ ಪುಟ್ಟಿ, ಅಷ್ಟೇ ಸಾಕು. ಹೇಗೋ ಒಟ್ಟಿನಲ್ಲಿ ನೀನ್ ಮನೆಗೆ ಬಂದಿಯಲ್ಲ, ಅದೇ ನಮ್ಮ ಮಹಾಭಾಗ್ಯ. ಹೌದು ಪುಟ್ಟಣಿ, ದಿನ ಸಾರ್ತಿನ ಮೀಟ್ ಮಾಡ್ತಿದ್ದ ಜಾಗ ಅಂತ ಹೇಳಿದ್ಯಲ್ಲ, ಯಾವ ಜಾಗ ಅದು? ಹೇಳಕ್ಕಾಗದಿದ್ರೆ ಪರವಾಗಿಲ್ಲ ಬಿಡು, ಇನ್ನೊಂದಿನ ಹೇಳಿದ್ರೆ ಆಯ್ತು. ಓಕೆ ಪುಟ್ಟಿ? ಯಾಕೆ ರಘು, ಮಗು ಅದೇನೋ ಹೇಳ್ತಾ ಇದೆ ತಾನೆ, ಹೇಳಲಿ ಬಿಡಿ. ವಿಷಯ ಎಲ್ರಿಗೂ ಗೊತ್ತಾಗ್ಲಿ, ಇದ್ರಲ್ಲಿ ಯಾಕೆ ಮುಚ್ಚುಮರೆ ಅಲ್ವಾ ಅದಿ? ಹೌದಮ್ಮ. ಪುಟಾಣಿನ ಸಾರ್ತಿ ದಿನ ಸ್ಕೂಲಿಗೆ ಬಿಡಕ್ಕೆ ಕರ್ಕೊಂಡು ಹೋಗುವಾಗ ನಾನು ಅರ್ಧ ದಾರಿಲಿ ಪುಟಾಣಿಗೋಸ್ಕರ ಕಾಯ್ತಾ ಇದ್ದೆ. ಅವರಲ್ಲಿ ಕರ್ಕೊಂಬಂದ್ಮೇಲೆ ನಾನು ಪುಟಾಣಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದೇ ನಮ್ಮ ಮಾಮೂಲಿ ಜಾಗ. ಆದರೆ ಸಂಜೆ ಬರುವಾಗ ಸಾರ್ತಿನೇ ಪುಟಾಣಿನ ವಾಪಸ್ ಕರ್ಕೊಂಬರ್ತಾಯಿದ್ರು. ಓಹೋ, ಇಷ್ಟು ದಿನ ಇದನ್ನ ಸೀಕ್ರೆಟ್ ಆಗಿಟ್ಟಿದ್ರಾ? ಹೌದು ಅಜ್ಜಿ. ಅಲ್ಲಪ್ಪ ಅದಿ, ಅಲ್ಲ ನಮ್ಗೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಗುನ ನೀನು ಯಾಕೆ ಅಲ್ಲಿ ಮೀಟ್ ಮಾಡ್ತಾ ಇದ್ದೆ? ನೇರವಾಗಿ ಮಗು ನಮ್ಮ ಮನೆಯಿಂದನೇ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ಬೋದಾಗಿತ್ತಲ್ಲ. ಅಮ್ಮ, ಅದು ಪುಟಾಣಿ ಜೊತೆ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕಾಲ ಕಳಿಯೋಣ ಅಂತ ಹಾಗೆ ಮೀಟ್ ಮಾಡ್ತಾ ಇದ್ದೆ. ಒಳ್ಳೆಯದೇ ಆಯಿತು. ನಿನಗೆ ಮಗು ಮೇಲೆ ಹೆತ್ತು ತಂದೆಗಿಂತ ಹೆಚ್ಚು ಪ್ರೀತಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಷಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದಿಷ್ಟು ಸ್ನೇಹ ತಿನ್ಬೇಕಾ? ಯೂಟ್ಯೂಬ್ ಒಂದೇ ಕಿತ್ತಕ್ಕೆ ತಿನ್ನಕ್ಕದೇ. ಮಗಳು ಬಸ್ಸೆ ಆದಾಗ ತವ್ರ ಮನೆಯಿಂದ ಇಂಥವನ್ನೆಲ್ಲ ಮಾಡ್ಕೊಂತರೋದು ರೂಢಿ ಕಣವ. ಇನ್ನು 2-3 ತಿಂಗಳ ಗಂಟ ಸಮಯ ಇತ್ತಲ್ಲ ಪುಟ್ಟಕ್ಕ. ಅದೇನೋ ಸರಿನೇ, ಆದ್ರೆ ಇವಳು ಸರಿಯಾಗಿ ತಿನ್ಬೇಕಲ್ಲ. ಅಮ್ಮವ್ರು ಹೇಳ್ದಂಗೆ ಅವಾಗವಾಗ ಇವಳಿಗೆ ಯಾರನ್ನ ಬುದ್ಧಿ ಹೇಳ್ತಾನೆ ಇರ್ಬೇಕು. ತಾಯಿ ಸಂದಾಗಿ ತಿಂದ್ರಲ್ವೇ ಹೊಟ್ಟೆಗಿರೋ ಮಗಿನು ಆರೋಗ್ಯವಾಗಿರೋದು. ಸ್ನೇಹ, ಕೂತ್ಕ ಕೂತ್ಕ. ಪುಟ್ಟಕ್ಕ, ನೀನು ಆರಾಮಾಗಿದ್ವಾಗು. ನಂಗೆ ಬರ್ಸಿ ಕೆಲಸ ಐತೆ, ನಾನು ಹೋಗ್ಬರ್ತೀನಿ. ನಡಿ. ಅಯ್ಯ, ಒಂದು 2 ನಿಮಿಷ ಅಮ್ಮವ್ರೆ. ಅವಳಿಗೆ ನೀವೇ ಕೈಯಾರ ಬಡಿಸಿ. ಇಲ್ಲ ಪುಟ್ಟಕ್ಕ, ನೀನೇ ಬಡ್ಸು. ತವ್ರ ಮನೆಯಿಂದ ತಿಂದು ಬಂದಿದ್ರು ಅತ್ತೆಮ್ಮನ ಕೈಯಿಂದ ತಿಂದ್ರೆ ತಾಯಿಗೂ ಮಗಿಗೂ ಶಕ್ತಿ ಬರ್ತದೆ. ಬನ್ನಿ ಅಮ್ಮರೇ, ಬನ್ನಿ. ಬಾ ಬಂಗಾರ, ನೀನು ಬಡ್ಸೋ.
ಸ್ನೇಹ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಥರದ ಅಡುಗೆನೂ ಮಾಡೀನಿ. ನಿಂಗೆ ಏನು ಬೇಕೋ ಅಮ್ಮವ್ರ ಕೈಗೆ ಹಾಸ್ಕೊಂತೀನಿ. ಊಟ ಅಂದಮೇಲೆ ಉಪ್ಪು ಹುಳಿ ಖಾರ ಇದೆಲ್ಲ ಇರಲೇಬೇಕಲ್ಲ, ಅದರಲ್ಲೇನು ಸ್ಪೆಷಲ್ ಇದೆ? ಪುಟ್ಟಕ್ಕನ ಲೆಕ್ಕಾಚಾರ ಅದೆಲ್ಲ ರಾಧವ. ಬಸ್ರಿ ಹೆಣ್ಣಿನ ನಾಲ್ಗೆ ಯಾವ್ದನ್ನ ಕೇಳ್ತೈತೆ ಅನ್ನೋದು ಗೊತ್ತಾದ್ರೆ ಹುಟ್ಟೋ ಮಗಿ ಗಂಡು ಹೆಣ್ಣು ಅನ್ನೋದು ಗೊತ್ತಾಗ್ತೈತೆ ಅಲ್ವಾ ಪುಟ್ಟಕ್ಕ? ನಂಗೇನಮ್ಮರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದದು ಸೆಯೆ. ಹೌದಾ? ರುಚಿಯಿಂದ ಯಾವ ಮಗು ಅಂತ ಹೇಳ್ಬೋದಾ? ಹೂವಣೆಯ ಉಪ್ಪು ಖಾರ ಎಲ್ಲ ಹೆಚ್ಚಿಗೆ ತಿಂದ್ರೆ ಗಂಡಾಯ್ತದಂತೆ. ನಿಂಬೆಣ್ಣ ಹಂಗೆ ಕಚ್ಚಿ ತಿನ್ಬೇಕು ಅನ್ಸಿರೆ ಗಂಡಾಯ್ತದಂತೆ. ನಿಂಗಂತೂ ಒಂದ್ಕಿತನೂ ಹಂಗ ಅನ್ಸಿರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಯಾಕಂದ್ರೆ ನಿಂಗೆ 3 ಹೆಣ್ಣಲ್ವೇ? ಅಂದ್ರೆ ನಂಗೂ ಹಂಗ ಒಂದ್ಕಿತನೂ ಅನ್ಸಿಲ್ಲ, ಯಾಕಂದ್ರೆ ನಂಗೂ ಹೆಣ್ಣಲ್ವೇ, ಅದಕ್ಕೆ ಕೇಳ್ದೆ. ಹೆಣ್ಮಗು ಆದ್ರೆ ಏನ್ ಬೈಕೆ ಆಗತ್ತೆ? ಸ್ತ್ರೀ ಸ್ಯಾನೆ ಬೇಕು ಅಂತ ಅನ್ನಿಸ್ತೈತೆ ಅಲ್ವೇ ಪುಟ್ಟಕ್ಕ? ಮೊರೆ ಕಡುಬು ಕರ್ಜಿಕಾಯಿ ಹೋಳಿಗೆ ಇದನ್ನೆಲ್ಲ ಹೆಚ್ಚಿಗೆ ತಿನ್ಬೇಕು ಅನಿಸ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ಏನೋ ಇದೆಲ್ಲ ಯಾರೋ ಹೊಡೆದಿದ್ದು? ಸರ್ ಅಲ್ಲಿ ಕೂತಿರಲ್ಲ ಅವರೇ ಸರ್ ಹಣ್ಣು ಹೊಡೆದಿರೋದು. ಯಾರು? ಆ ಚಿಕ್ಕ ಹುಡುಗನ? ಅವನಲ್ಲ ಡ್ಯಾಡ್, ಅವನ ಪಕ್ಕದಲ್ಲಿ ಕೂತಿದ್ದಾಳಲ್ಲ ಅವಳು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ಏನಾಯ್ತು ಸೀತವ್ವ? ಆಮೇಲೆ ರಾಜ್ಕುಮಾರಿನ ಕಾಪಾಡಕ್ಕೆ ರಾಜ್ಕುಮಾರ ಬಂದ. ಅವರಿಬ್ರು ಖುಷಿಯಾಗಿದ್ರು ಅಷ್ಟೇ. ಹೌದಾ? ಆದ್ರೆ ಇದೆಲ್ಲ ಬರೀ ಕತೆ ಅಷ್ಟೇ ಸಿಹಿ. ನೀನ್ ದೊಡ್ಡವಳಾದ್ಮೇಲೆ ನಿನಗೇನಾದ್ರೂ ಕಷ್ಟ ಬಂದ್ರೆ ನೀನೇ ನಿನ್ನನ್ನ ಕಾಪಾಡ್ಕೋಬೇಕು. ರಾಜ್ಕುಮಾರ ಬರ್ತಾನೆ ಕಾಪಾಡ್ತಾನೆ ಅಂತ ಕಾಯ್ತಾ ಕೂರ್ಬಾರ್ದು. ಹಂಗ್ ಕಾಯ್ತಾ ಕೂತ್ರೆ ಕಷ್ಟ ಮುಗಿಯೋದಿಲ್ಲ, ಜೀವನಾನು ಮುಂದಕ್ಕೆ ಹೋಗಲ್ಲ. ತಮ್ಮ, ಅವತ್ ನನ್ನ ಫ್ರೆಂಡೇ ಬಂದು ನಿನ್ನನ್ನು ಸೇವ್ ಮಾಡಿದ್ದಲ್ವಾ? ಅವತ್ ನನ್ನ ಫ್ರೆಂಡ್ ರಾಜ್ಕುಮಾರ, ನೀನು ರಾಜ್ಕುಮಾರ್ ಅಲ್ವಾ ಸಿದ್ದಮ್ಮ? ಸಿದ್ದಮ್ಮ, ನನ್ನ ಫ್ರೆಂಡು ರಾಜ್ಕುಮಾರ್ ತರಾನೇ ಫೈಟ್ ಮಾಡಿದ್ರು. ಕೂತ್ರೆ ಒಂದಿರ್ಲಿಲ್ಲ ಅಷ್ಟೆ. ಆದ್ರೆ ನನ್ನ ಫ್ರೆಂಡ್ ಹತ್ರ ಕಾರ್ ಇದೆ. ಸಿದ್ದಮ್ಮ, ಹಾಗೆ ಕಥೆಯಲ್ಲಿರೋದು ನಿಜಾನೇ ಅಲ್ವಾ? ಸಿದ್ದಮ್ಮ, ಇನ್ಮೇಲೆ ನೀನು ಮತ್ತೆ ನನ್ನ ಫ್ರೆಂಡು ರಾಜ್ಕುಮಾರ್ ತರ ಇರ್ತೀರಾ ಖುಷಿಯಾಗಿ? ಸೀತಾ, ನಿಮ್ಮ ಹೆಸರು ಗಾಳಿಪಟದ ಮೇಲಿರೋದಕ್ಕಿಂತ ದೊಡ್ಡದಾಗಿ ನಿಮ್ಮ ಹೆಸರು ನನ್ನ ಮನಸ್ಸಲ್ಲೇ ಪ್ರಿಂಟ್ ಆಗೋಗಿದೆ. ಯಾವತ್ತೂ ಯಾರ ಕೈನೂ ಅಳಿಸೋದಕ್ಕಾಗಲ್ಲ ಗೊತ್ತಾ? ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ. ನೀವು ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು ನನಗೆ ಸೇರ್ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸೇರ್ಬೇಕಾಗಿರೋ ವಸ್ತು ನನ್ನ ಹತ್ರ ಇದೆ. ಇದಕ್ಕೇನಂತೀರಾ? ಒಬ್ಬ ಮನುಷ್ಯ ಸಿಂಪಲ್ ಆಗಿ ಹಂಬಲ್ ಆಗಿ ಹೇಗಿರ್ಬೇಕು ಅಂತಂದ್ರೆ ನಿಮ್ಮನ್ನು ನೋಡಿ ಕಲಿಬೇಕು. ನಾನು, ನೀವು, ಸಿಹಿ ಒಂದು ಫ್ಯಾಮಿಲಿ ಆದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಅಷ್ಟೇ ನಂಗೆ ಬೇಕಾಗಿರೋ. ಇದೆಲ್ಲ ಯಾವತ್ತಾದ್ರೂ ಆಗುತ್ತೆ ಅದೇನ? ಅದು ಯಾವಾಗ ನಂಗೆ ಪ್ರೀತಿ ಆಯ್ತು, ಅದು ಯಾವಾಗ ಇದೆಲ್ಲ ನಂಗೆ ಅನ್ಸೋದಕ್ಕೆ ಶುರು ಆಯ್ತೋ ಒಂದು ಗೊತ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ನಾನು ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತೀನಿ. ಇಲ್ಲಿಷ್ಟು ಈಸಿಯಾಗಿ ಹೇಳೋದನ್ನ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ? ಒಂದಂತೂ ನಿಜ, ನನಗಿಂತ ನೀವೇ ಸ್ಟ್ರಾಂಗ್. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನನಗೆ ಯಾವಾಗೆಲ್ಲ ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂತ ತುಟಿಗೆ ಬಂದ ಮಾತು ಹಾಗೇ ಯೂಟರ್ನ್ ತಗೊಂಡು ವಾಪಸ್ ಹೋಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ, ಈಗಿನ ಕಾಲದ ಟ್ರೆಂಡು, ಸ್ಟ್ರಾಟಜೀಸ್, ಬಿಸ್ನೆಸ್ ಎಲ್ಲ ಚೇಂಜ್ ಆಗೋಗಿದೆ. ಏನಾಯ್ತು? ಆಗ್ಲೇ ಹೆಂಡತಿ ಜೊತೆ ಜಗಳನ? ಅಯ್ಯೋ, ಮೂವಿಗೆ ಹೋಗೋಣ ಅಂದೆ, ಅವಳು ಎಲ್ಲೂ ಬರಲ್ಲ ಅಂತಿದ್ದಾಳೆ. ಯಾಕೆ? ಅವಳಿಗೆ ಮನೆ ಬಿಟ್ಟು ಆಚೆ ಹೋಗಕ್ಕೆ ಇಷ್ಟ ಇಲ್ವ? ಯಾಕಮ್ಮ, ಹೋಗಿ ಬನ್ನಿ, ಅವನಿಗೂ ನಿನ್ ಜೊತೆ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಹೋಗೋದಾದ್ರೆ ಎಲ್ರೂ ಜೊತೆಗೆ ಹೋಗೋಣ ಅಂತ ಚಿಕ್ಕಮಾವ. ಎಂತ ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಹುಡುಗಿರು ಗಂಡನ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನ್ ನೋಡಿದ್ರೆ ಈಗ ಅಂತಿದ್ಯಲ್ಲ. ನನಗೇನಿಲ್ಲ, ನಾವೆಲ್ಲ ಬರ್ತೀವಿ ಅಲ್ವಾ ಬ್ರೋ? ಇವಳೊಬ್ಳು ಕಬಾಬ್ ಮೇ ಹಡ್ಡಿ, ಸುಮ್ಮನಿರೆ. ಇವಳೊಬ್ಳು ಬುದ್ಧಿ ಇಲ್ಲದ ಪೆದ್ದಿ. ಇವರಿಬ್ರು ಹೊಸ ಜೋಡಿ ಹೋಗಿ ಬರ್ತಾಳೆ, ನೀನೇನೆ ಹೋಗೋದು? ಹೌದು, ಅವರಿಬ್ಬರೇ ಹೋಗಿ ಬರಲಿ. ಇನ್ನೊಂದು ದಿನ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಮ್ಮ, ನಿಮಗೆ ನಮ್ಮ ಜೊತೆ ಬರಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮದುವೆ ಆದ ಹೊಸರಲ್ಲಿ ನೀವಿಬ್ರು ಆದಷ್ಟು ಒಟ್ಟಿಗೆ ಸಮಯ ಕಳಿಬೇಕು. ಅದರಿಂದ ನಿಮ್ಮಿಬ್ರು ಮಧ್ಯೆ ಒಂದಷ್ಟು ಬಾಂಧವ್ಯ ಬೆಳೆಯುತ್ತೆ. ನೀವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ.
ಈಗ ನಾವೆಲ್ಲರೂ ಬಂದರೆ ನಿಮಗೂ ಮುಜುಗರ ಅನ್ಸುತ್ತೆ. ಹೌದು ದೀಪಿಕಾ, ಹಠ ಮಾಡಬೇಡ. ಇದು ಒಂದ್ಸತಿ ಅವನ ಜೊತೆ ಹೋಗ್ಬಾ. ಎಷ್ಟು ಪ್ರೀತಿಯಿಂದ ಕರಿತಿದ್ದಾನಲ್ವಾ. ಸರಿ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ಹೋಗ್ತೀನಿ. ಆದರೆ ನೆಕ್ಸ್ಟ್ ಟೈಮು ಎಲ್ಲರೂ ಒಟ್ಟಿಗೆ ಹೋಗಬೇಕು. ಅಪ್ಪ ದೇವ್ರೆ, ಹನಿಮೂನ್ಗೂ ಇವಳು ಎಲ್ರೂ ಕರ್ಕೊಂಬರ್ದೇ ಹೋದ್ರೆ ಸಾಕಪ್ಪ ಸಾಕು. ಬಾಸು, ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ನಾನು ಎಷ್ಟು ಕಷ್ಟಪಡಬೇಕು, ಹಿಂಸೆ ಪಡಬೇಕು ಗೊತ್ತಾ? ಆದರೆ ಈ ಸಂಧ್ಯಾ ನೋಡಿದ್ರೆ ಅದೇನೇನೋ ಮಾಡಕ್ ಹೋಗಿ ಎಲ್ಲ ಕಳಿತಾಳಲ್ಲ. ಹೋಗ್ಲಿ ಬಿಡು ಸಮರ್, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಗೂ ಸ್ವಲ್ಪ ಕಷ್ಟ ಅರ್ಥ ಆಗ್ಲಿ ಅಂತ ಸುಮ್ಮನೆ ಇದ್ವಿ ಅಷ್ಟೆ. ಅವಳ ವಿಷಯ ಬಿಡು. ಆ ಮನೇಲಿ ಕೆಲಸ ಹೇಗಿದೆ, ಅಮ್ಮ ಹೇಗಿದ್ದಾರೆ? ನಂಗೆ ಗೊತ್ತಿಲ್ಲ ಬಾಸು. ನಾನೇನು ಮನೆಯೊಳಗೆ ಹೋಗ್ಲಿಲ್ಲ, ಅವರೇನು ಆಚೆ ಬರಲಿಲ್ಲ. ಕಾರಲ್ಲಿ ಸುಮ್ಮನೆ ನಿದ್ದೆ ಹೊಡೆದೆ. ಕೆಲವೊಂದ್ಸಲಿ ಪಿಕಪ್ ಡ್ರಾಪು ಕೂಡ ಇರಲ್ಲ. ಹಾಗೆ ದುಡ್ಡು ಇಸ್ಕೊಳ್ಳೋಕೆ ಒಂಥರ ಹಿಂಸೆ ಆಗುತ್ತೆ ಬಾಸು. ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಅಲ್ಲಿ. ಇಷ್ಟು ಬೇಗ ಹಾಗೆ ಹೇಳಿದ್ರೆ ಹೇಗೆ? ಹೇಗೋ ನಿನ್ನ ರೆಕಮೆಂಡ್ ಮಾಡಿದ್ದು ನಿಮ್ಮ ಬಾಸ್ ಅಲ್ವಾ? ಇಲ್ಲಿಂದ ಒಳ್ಳೆ ಫೀಡ್ಬ್ಯಾಕ್ ಹೋಗೇ ಹೋಗುತ್ತೆ. ನಿನ್ನ ಸಂಬಳನೂ ಜಾಸ್ತಿ ಆಗ್ಬೋದು. ಸ್ವಲ್ಪ ಪೇಷನ್ಸಿಂದ ಇರೋ. ಆದರೂ ಏನು ಕೆಲಸ ಇಲ್ದಿರೋದು ಕಷ್ಟ ಬಾಸು. ಏನು ಕೆಲಸ ಮಾಡದೆ ಯಾಕೆ ಇರ್ತೀಯ? ಆ ಮನೆ ಪಿಕಪ್ ಡ್ರಾಪ್ ಇಲ್ಲ ಅಂದ್ರೆ ನೀನ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿದಾರಲ್ವಾ? ನಿಜ ಬಾಸು. ಆ ಮನೇಲಿ ಒಬ್ಬೊಬ್ರು ಹಗಲು ವೇಷ ನೋಡ್ತಾ ಇದ್ರೆ, ಈ ಮನೇಲಿ ಸಂಧ್ಯಾ ಆಡೋದು ನೋಡಿದ್ರೆ ನೀನೆಲ್ಲರಿಗಿಂತ ಡಿಫ್ರೆಂಟು ಅಂತ ಅನ್ಸುತ್ತೆ. ನಾನೇನು ಅದೃಷ್ಟ ಮಾಡಿದ್ನೋ ಏನೋ. ಬೇರೆ ಎಲ್ಲ ವಿಷಯದಲ್ಲೂ ದೇವರು ನನಗೆ ಬೇಕಾಗಿದ್ದನ್ನ ಕೊಡದೇ ಇದ್ರು, ನಿನ್ನ ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಡಿಸರ್ವ್ ಮಾಡೋದಕ್ಕಿಂತ ಜಾಸ್ತಿ ಒಳ್ಳೆ ಹೆಂಡ್ತಿನ ನನಗೆ ಕೊಟ್ಬಿಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.